ಮಹಾರಾಷ್ಟ್ರದ ರಂಜನ್ಗಾಂವ್ ಅನ್ನತಕ್ಕಂಥ ಜಾಗದಲ್ಲಿ ಹೋಗೋ ದಾರಿ ಅಂತೂ ಲಾಂಗೆಸ್ಟ್ ಜರ್ನಿ. ಇವತ್ತು ನಮಗೆ ರಸ್ತೆ ಉದ್ದಕ್ಕೂ ಬೆಟ್ಟ ಗುಡ್ಡಗಳನ್ನ ನೋಡ್ಕೊಂತ ಹೊರಟು ಪಾಪ ಗ್ರಾಚಾರ ಕೆಟ್ಟ ಲಾರಿ ಡ್ರೈವರ್ಗಳ ಲಾರಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದು. ಹಾಗೂ ಈಗ ನಾವು ಕತ್ಲೆ ಆಗೋದ್ರೊಳಗೆ ಮಹಾರಾಷ್ಟ್ರದ ರಂಜನ್ಗಾಂವ್ ಗಣಪತಿ ದೇವಸ್ಥಾನಕ್ಕೆ ಬಂದು ತಲುಪಿದ್ದು. ಪುರಾಣದ ಪ್ರಕಾರ ರಾಕ್ಷಸ ತ್ರಿಪುರಾಸುರನ ಸಂಹಾರ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮೊದಲು ಗಣಪತಿ ಪೂಜೆ ಮಾಡಿದ್ರಂತೆ. ಈ ದೇವಾಲಯ ನಿರ್ಮಾಣ ಆಗಿರೋದು 10ನೇ ಶತಮಾನದಲ್ಲಿ. ಇಲ್ಲಿ ಪ್ರತಿದಿನ 1,000ಕ್ಕೂ ಹೆಚ್ಚು ಭಕ್ತಾದಿಗಳು ಬರ್ತಾರಂತೆ. ನಮ್ಮಲ್ಲಿರೋ ಅಷ್ಟವಿನಾಯಕ ಗಣಪತಿಗಳಲ್ಲಿ ಇದು 8ನೇ ಗಣಪತಿ ಅಂತೆ. ಇದೇ ಕೊನೆಯ ಗಣಪತಿ ದೇವಸ್ಥಾನ ಅಂತ ಹೇಳಲಾಗುತ್ತಂತೆ. ಈ ಸರಿನೂ ಕೂಡ ದೇವ್ರನ್ನ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ, ಹಾಗಾಗಿ ದೇವ್ರ ವಿಡಿಯೋ ಮಾಡಲಿಲ್ಲ. ಎಲ್ಲ ಮುಗಿಸಿ ಶಿವಸಾಗರ್ ಹೋಟೆಲ್ನಲ್ಲಿ ಶಿರಡಿ ಪ್ರಯಾಣದ ಕೊನೆ ಊಟನ ಸವಿಯೋಣ ಅಂತ ಬಂದ್ವಿ. ಲಾಸ್ಟ್ ಊಟ ಆದರೂ ಲೇಟೆಸ್ಟ್ ಆಗಿತ್ತು. ಇದು ಒಂಥರ ಹಬ್ಬದ ಊಟ ಅಂತಲೇ ಹೇಳ್ಬೋದು. ಎಲ್ಲ ರೀತಿ ವೆರೈಟಿ ಫುಡ್ಗಳು ಇದರೊಳಗಿತ್ತು. ಈ ಟ್ರಿಪ್ನಲ್ಲಿ ಮಾತ್ರ ನಮಗೆ ಎಲ್ಲೋದ್ರೂ ಊಟದ ಕ್ವಾಲಿಟಿಲಿ ಒಂದು ಚೂರು ಕಾಂಪ್ರಮೈಸ್ ಆಗಿರಲಿಲ್ಲ. ಅದೊಂದು ತುಂಬ ಅಂದರೆ ತುಂಬಾ ಖುಷಿಯಾಗೋಯ್ತು. ನಮಗೆ ನಾನ್ ವೆಜ್ ನೆನಪೇ ಬರದೇ ಇರೋ ರೀತಿ ಈ ಊಟನ ಹ್ಯಾಂಡಲ್ ಮಾಡಿದರು. ಎಲ್ಲ ಅಲ್ಟಿಮೇಟ್, ಅಮೋಘ, ಸುಂದರ, ರುಚಿಕರ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಸೂಪ್, ಮ್ಯಾಂಟು ಸೂಪ. ಸೂಪ್ ಎಷ್ಟು ಚೆನ್ನಾಗಿರುತ್ತೆ ಅಭಿಲಾಷು. ಗೋಬಿ ನೋಡಿ, ನಾನ್ ವೆಜ್ ನೆನಪೇ ಬರ್ತಾ ಇಲ್ಲ ಅಲ್ವಾ? ಹೌದು, ಮರ್ತೇ ಹೋಯ್ತು ಆ್ಯಕ್ಚುಲಿ ನಾನ್ ವೆಜ್. ಆ ಥರ ಚೆನ್ನಾಗಿದೆ ಊಟ. ಆಹಾ, ಊಟ ಎಲ್ಲ ಮುಗಿಸಿ ಹೊರಗಡೆ ಬಂದು ಬೆಳ್ಳಿ ಬೀಡ ತಿನ್ನೋಣ ಅಂತ ಪಕ್ಕದಲ್ಲಿದ್ದ ಒಂದು ಬೀಡ ಶಾಪ್ ಹತ್ರ ನಿಂತ್ಕೊಂಡು. ಬೆಳ್ಳಿ ಬೀಡ ಇದ್ರ ಮೇಲಿರೋ ಪೇಪರ್ ಬಿಡ್ಸ್ಕ ತಿನ್ನೋಣ, ಹಂಗೆ ತಿನ್ನೋಣ. उसका ऐसे खाने का कुछ नहीं होगा, कैंसर गीसर नहीं आएगा. हाँ, पेट का अंदर गए तो कुछ गड़बड़ नहीं होगा. ತಿನ್ನೋಣ, ಹೆಂಗಾರಲ್ಲಿ ಏನಾರು ಆಗುತ್ತಾ? ಏನೋ ಆಗುತ್ತೆ. ನಮ್ಮ ದೇಹ ಯಾವತ್ತಿದ್ರು ಮಣ್ಣಿಗೆ ಸೇರೋದೆ. ಹೋಗ್ಲಿ, ಬೆಳ್ಳಿ ತಿಂದ್ಬಿಟ್ಟು ಮಣ್ಣಿಗೆ ಸೇರ್ಬಿಡೋಣ. ಕೊನೆಗೂ ಇಲ್ಲಿ ಬಸ್ಗೂ ನಮಗೂ ಸಂಬಂಧ